ಸಮಸ್ತ ನಾಗರಿಕರಿಗೆ ನಮಸ್ಕಾರ ಮತ್ತು ಶುಭಾಶಯವನ್ನು ಕೋರುತ್ತಾ ಇವತ್ತು ಮೈಸೂರು ನಾಗರಿಕರಿಗೆ ಸುದಿನವಾದ ದಿವಸ. ಅದರಲ್ಲೂ ನಮ್ಮ ಮಾದೇಗೌಡರು ಮನೆ ಮಾದೇಗೌಡರು ಸಾಹೇಬರ ಅಭಿನಂದನೆ ಮತ್ತು ಅಭಿನಂದನಾ ಗ್ರಂಥ ಬಿಡುಗಡೆ ಸಮಾರಂಭ 13/4/2025 ಭಾನುವಾರ ಸಂಜೆ 4 ಗಂಟೆಗೆ ಕಲಾಮಂದಿರದಲ್ಲಿ ಅವರ ಅಭಿಮಾನಿಗಳ ಬಳಗ ಏರ್ಪಾಡು ಮಾಡಿದೆ. ಈ ಕಾರ್ಯಕ್ರಮಕ್ಕೆ ಅಪಾರ ಸಂಖ್ಯೆಯಲ್ಲಿ ಅದರಲ್ಲೂ ಆಶ್ರಯ ಯೋಜನೆಯ ಫಲಾನುಭವಿಗಳು ಹಾಗೂ ಮೈಸೂರಿನ ಜನತೆಗಳು ಅವರನ್ನು ಆಗಮಿಸಿ ಅವರ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕಾದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯ. ಇದನ್ನು ಮಾಡೋ ಉದ್ದೇಶ ಇವತ್ತು ಮನುಷ್ಯನಿಗೆ ಮುಖ್ಯವಾಗಿರ್ತಕ್ಕಂಥದ್ದು ಪ್ರಚಾರ. ಅದರಲ್ಲೂ ಮನುಷ್ಯ ವೈಜ್ಞಾನಿಕದಲ್ಲಿ ಎಷ್ಟೋ ವಿಚಾರಗಳನ್ನು ತಲೆಯಲ್ಲಿ ತುಂಬಿಕೊಂಡು ಅವ್ರಿಗೆ ಏನು ಕಾರ್ಯಕ್ರಮ ಅನ್ನೋದೇ ಮರುವು ಆ ಸ್ಥಿತಿಯಲ್ಲಿ ಬಂದುಬಿಟ್ಟಿದ್ದಾರೆ ಮನುಷ್ಯ. ಅಂಥ ಸಂದರ್ಭದಲ್ಲಿ ಪ್ರಚಾರಕ್ಕೆ ವಿಶೇಷವಾದಂಥ ಆಯಾಮಗಳು ಬೇಕಾದಷ್ಟಿದೆ. ಜಾಹೀರಾತು ಪತ್ರಿಕೆಯಲ್ಲಿ ಆಗ್ಬೋದು, ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲಾಗ್ಬೋದು, ಭಿತ್ತಿಪತ್ರ ಯೋಜನೆ ಆಗ್ಬೋದು, ಪಾಂಪ್ಲೆಟ್ಗಳಾಗ್ಬೋದು, ಬೇಕಾದಷ್ಟಿದೆ. ಅದರಲ್ಲೂ ವಿಶೇಷವಾಗಿ ಇವತ್ತು ಒಂದು ವಾಹನ ರೂಪದಲ್ಲಿ ಪ್ರಚಾರವನ್ನು ಮಾಡಿದ್ದಾರೆ. ಆ ವಾಹನದ ರೂಪದಲ್ಲಿ ಪ್ರಚಾರ ಮಾಡತಕ್ಕಂಥ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿರ್ತಕ್ಕಂಥವರು ನಮ್ಮ ಮೈಸೂರು ಮಿತ್ರ ಸಂಪಾದಕರು, ಸ್ಟಾರ್ ಆಫ್ ಮೈಸೂರು ಸಂಪಾದಕರಾದಂಥ KB ಗಣಪತಿ ಅವರ ಅಮೃತ ಹಸ್ತದಿಂದ ಉದ್ಘಾಟನೆ ಮಾಡಿದ್ದಾರೆ. ಈ ವಾಹನ ಮೈಸೂರಿನ ಮೂಲಗಳಲ್ಲಿ ಪ್ರಚಾರ ಮಾಡಿ ಜನಗಳಿಗೆ ಅವರಿಗೆ ಅವೇರ್ನೆಸ್ ಅದು ಮುಖ್ಯ. ಅದು ಅವೇರ್ನೆಸ್ಸನ್ನು ಕಲ್ಪಿಸ್ಕೊಂಥ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಈ ಕಾರ್ಯಕ್ರಮ ಪ್ರತಿಯೊಬ್ಬ ನಾಗರಿಕರಿಗೂ ಮನಸ್ಸಿಗೆ ತಲುಪಿರ್ತಕ್ಕಂಥ ಮುಖ್ಯವಾದ ಕರ್ತವ್ಯ. ಇದರ ಮುಖ್ಯ ಉದ್ದೇಶ ಏನಪ್ಪ ಅಂತ ಹೇಳಿದ್ರೆ, ಮನೆ ಮಹಾದೇಗೌಡರು ಅಂತ ಹೆಸರು ಬರೋ ಕಾರಣ ಏನಪ್ಪ ಅಂದರೆ, ಮೈಸೂರಿನಲ್ಲಿ ಆಶ್ರಯ ಯೋಜನೆಯಲ್ಲಿ ಫಲಾನುಭವಿಗಳಿಗೆ ಒಂದು ಕೃತಜ್ಞತೆಯನ್ನು ಸಲ್ಲಿತಕ್ಕಂಥ ಒಂದು ಅವಕಾಶ. ಯಾವ ರೀತಿ ಶಾಲೆಯಲ್ಲಿ ವಿದ್ಯಾರ್ಥಿಗಳು ಮತ್ತು ಶಿಕ್ಷಕರು ಯಾವ ರೀತಿ ಬಾಂಧವ್ಯ ಇರ್ತದೆ. ಒಂದು ವರ್ಷದಲ್ಲಿ ಶಿಕ್ಷಕರು ವಿದ್ಯಾರ್ಥಿಗಳಿಗೆ ಪಾಠವನ್ನು ಹೇಳ್ಕೊಟ್ಟಿದ್ದಾರೆ. ಅವನು ತೇರ್ಗಡೆ ಆದ ಮೇಲೆ ಶಿಕ್ಷಕರಿಗೆ ಸಾರ್ ನಾ ಪಾಸಾದೆ ಸಾರ್ ಅಂತ ಹೇಳ್ತಾನಲ್ಲ, ಅದು ಕೃತಜ್ಞತೆ. ಅಂಥ ಕೃತಜ್ಞತೆಯನ್ನು ಒದಗಿಸಿಕೊಡ್ತಕ್ಕಂಥ ಸಂದರ್ಭ ಇವತ್ತು ನಾಗರಿಕರಿಗೆ ಅವಕಾಶ ಸಿಕ್ಕಿದೆ. ಯಾರ್ಯಾರು ಆಶ್ರಯ ಯೋಜನೆ ಫಲಾನುಭವಿಗಳು ಮೈಸೂರು ನಾಗರಿಕರು ಇದ್ದಾರೋ ಇವತ್ತು ಕಲಾಮಂದಿರಕ್ಕೆ ಆಗಮಿಸಿ ಅವರು ಕೃತಜ್ಞತೆಯನ್ನು ಹೇಳಬೇಕಂತ ಅವಕಾಶ ಇದೆ. ಅದನ್ನು ಯಾರೂ ಮಿಸ್ ಮಾಡ್ಕೋಬಾರ್ದು, ತಪ್ಪದೇ ಮಿಸ್ ಮಾಡ್ಕೋಬಾರ್ದು. ಈ ಅವಕಾಶವನ್ನು ಸದುಪಯೋಗ ಪಡಿಸ್ಕೊಳ್ಳಿ. ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ಅವರಿಗೆ ಮಾದೇಗೌಡರಿಗೆ ಆಯುಸ್ಸು, ಆರೋಗ್ಯ, ನೆಮ್ಮದಿ, ಆರೋಗ್ಯ ಎಲ್ಲವನ್ನೂ ಆ ಭಗವಂತ ಕಲ್ಪಿಸಲಿ. ಚಾಮುಂಡೇಶ್ವರಿ ಆಶೀರ್ವಾದ ನಿರಂತರವಾಗಿರಲಿ. ಯೋಗ ನರಸಿಂಹ ಸ್ವಾಮಿಯ ಆಶೀರ್ವಾದ ಇರಲಿ. ಭಾಷ್ಯಮ ಸ್ವಾಮೀಜಿಯ ಆಶೀರ್ವಾದ ಇರಲಿ. ಈ ಕಾರ್ಯಕ್ರಮ ಯಶಸ್ವಿ ಆಗಲಿ ಅಂತ ನಾನು ಪ್ರಾರ್ಥನೆ ಮಾಡಿ ನನ್ನ ಮಾತನ್ನು ಮುಗಿಸ್ತೀನಿ.